ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ 4ನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ. ಅಥ ಚತುರ್ಥೋಧ್ಯಾಯಃ. ಹಂತಾತ್ಮಗ್ನಸ್ಯ ಧೀರಸ್ಯ ಖೇಲತೋ ಭೋಗಲೀಲಯಾ ನಹಿ ಸಂಸಾರವಾಹಿಕೈರ್ಮೂಢೈ ಸಹ ಸಮಾನತಾ. ಅಷ್ಟಾವಕ್ರ ಮುನಿಗಳು ಮುಂದುವರಿದು ಹೇಳುತ್ತಿರುವರು, ಪ್ರಪಂಚದಲ್ಲಿ ಆಡುತ್ತಿರುವ ಆತ್ಮಜ್ಞನಾಗಿರುವಂತಹ ಧೀರನೊಂದಿಗೆ ಸಂಸಾರದಲ್ಲಿ ಸಿಲುಕಿರುವ ಮೂಢನನ್ನು ಹೋಲಿಸುವುದೆಂತು? ಯತ್ಪದಂ ಪ್ರೇಪ್ಸವೋ ದೀನಾಃ ಶಕ್ರಾದ್ಯಾಃ ಸರ್ವದೇವತಾಃ ಅಹೋ ತತ್ರ ಸ್ಥಿತೋ ಯೋಗಿ ನ ಹರ್ಷಮುಪಗಚ್ಛತಿ. ಇಂದ್ರಾದಿ ದೇವತೆಗಳು ಯಾವ ಪದವಿಗಾಗಿ ಹಾತೊರೆಯುತ್ತಿರುವರೋ ಅದು ಯೋಗಿಗೆ ಲಭಿಸಿದರೂ ಅವನು ಸಂತೋಷ ಪಡುವುದಿಲ್ಲ. ತಜ್ಞಸ್ಯ ಪುಣ್ಯ ಪಾಪಾಭ್ಯಾಂ ಸ್ಪರ್ಶೋ ಹ್ಯಂತರ್ನ ಜಾಯತೆ ನ ಹ್ಯಾಕಾಶಸ್ಯ ಧೂಮೇನ ದೃಶ್ಯಮಾನಾಪಿ ಸಂಗತಿಃ. ಇದನ್ನು ಅರಿತವನು ಆಕಾಶ ಹೇಗೆ ಹೊಗೆಯಿಂದ ಮಲಿನವಾದಂತೆ ಕಂಡರೂ ನಿಜವಾಗಿ ಹಾಗೆ ಆಗಿಲ್ಲವೋ ಅದರಂತೆಯೇ ಪುಣ್ಯ ಪಾಪಗಳಿಗೆ ಅಸ್ಪರ್ಶನಾಗಿರುವನು. ಆತ್ಮೈವೇದಂ ಜಗತ್ ಸರ್ವಂ ಜ್ಞಾತಯ್ಯೇನ ಮಹಾತ್ಮನಾ ಯದೃಚ್ಛಯಾ ವರ್ತಮಾನಂ ತಂ ನಿಷೇಧುಂ ಕ್ಷಮೇತಕಃ. ಈ ಜಗತ್ತೆಲ್ಲ ಆತ್ಮಮಯ ಎಂದು ಅರಿತ ಮಹಾತ್ಮನಿಗೆ ತನ್ನಿಚ್ಛೆಯಂತೆ ಬಾಳುವುದಕ್ಕೆ ಯಾವ ಆತಂಕವನ್ನು ಯಾರು ಒಡ್ಡಬಲ್ಲರು? ಆ ಬ್ರಹ್ಮಸ್ತಂಭ ಪರ್ಯಂತೆ ಭೂತಗ್ರಾಮೇ ಚತುರ್ವಿಧೇ ವಿಘ್ನಸ್ಯೈವ ಹಿ ಸಾಮರ್ಥ್ಯಮಿಚ್ಛಾನಿಚ್ಛಾ ವಿವರ್ಜನೆ. ಆ ಬ್ರಹ್ಮ ಸ್ತಂಭ ಪರ್ಯಂತ ಸೃಷ್ಟಿಯಾಗಿರಲು 4 ವಿಧದ ಭೂತಗಳಲ್ಲಿ ಜ್ಞಾನಿಯೊಬ್ಬನೇ ಇಚ್ಛೆ ದ್ವೇಷವನ್ನು ತ್ಯಜಿಸಬಲ್ಲ. ಆತ್ಮಾನಮದ್ವಯಂ ಕಶ್ಚಿಜ್ಜಾನಾತಿ ಜಗದೀಶ್ವರಂ ಯದ್ವೇತ್ತಿ ತತ್ಸ ಕುರುತೆ ನ ಭಯಂ ತಸ್ಯ ಕುತ್ರಚಿತ್. ತಾನೇ ಅದ್ವಯವಾದ ಆತ್ಮ ಮತ್ತು ಜಗದೀಶ್ವರ ಎಂದು ನೋಡುವಂತಹವರು ಅತಿ ವಿರಳ. ತನಗೆ ತೋರಿದುದನ್ನು ಅವನು ಮಾಡುವನು, ಅವನಿಗೆ ಯಾರ ಭಯವೂ ಇಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.